ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೀಟ್ ಅಫಿಷಿಯಲ್ ಅಪ್ಡೇಟ್ ಜಡ್ಜ್ಮೆಂಟ್ ಕೂಡ ಬಂತು ಮತ್ತು ಕೆಎ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 17ನೇ ತಾರೀಕು ಒಳಗೆ ನಿಮಗೆ ಎಲ್ಲ ರೀತಿ ನಿಮ್ಮ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 2025-26ನೇ ಸಾಲಿನ ನಿಮಗೆ ಗೊತ್ತಿರೋ ಹಾಗೆ ಶೈಕ್ಷಣಿಕ ಸಾಲಿನ ವೈದ್ಯಕೀಯ ಕೋರ್ಸ್ಗಳ ಅಡ್ಮಿಷನ್ ಸಂಬಂಧದಂತೆ ನಿಮಗೆ ಗೊತ್ತಿರೋ ಹಾಗೆ ಥರ್ಡ್ ರೌಂಡ್ ದೊಡ್ಡ ಇಶ್ಯೂ ಕೂಡ ಆಗಿತ್ತು, ಕೋರ್ಟ್ಗೆ ಹೋಗಿತ್ತು. ಇಲ್ಲಿ ಬಂದ್ಬಿಟ್ಟು ಯುಜಿ ನೀಟ್ ನಿಮಗೆ ಥರ್ಡ್ ರೌಂಡ್ ಇಂದ ಕೌನ್ಸಿಲಿಂಗ್ ತಾತ್ಕಾಲಿಕ ಹಂಚಿಕೆ ಪಟ್ಟಿಯನ್ನು ಬಂದ್ಬಿಟ್ಟು ಹೈಕೋರ್ಟ್ ಬಂದ್ಬಿಟ್ಟು ರದ್ದು ಮಾಡಿ ಆದೇಶಗಳು ಹೊರಡಿಸಿದೆ. ಅಂದ್ರೆ ನಿಮಗೆ ತಾತ್ಕಾಲಿಕ ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿ ರದ್ದು ಆಗಿದೆ. ನ್ಯಾಯಾಲಯ ಸೂಚಿಸಿರುವ ವಿಧಾನದ ಪ್ರಕಾರ ನಿಮಗೆ ಅಂದ್ರೆ ಕೋರ್ಟ್ ಆರ್ಡರ್ ಮಾಡಿರೋ ಪ್ರಕಾರ ನಿಮಗೆ ಡಿಸೆಂಬರ್ 17 ಒಳಗಡೆ ನಿಮಗೆ ಎಲ್ಲ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕೆಇಗೆ ಬಂದ್ಬಿಟ್ಟು ಕೋರ್ಟ್ ಬಂದ್ಬಿಟ್ಟು ಡೈರೆಕ್ಷನ್ ಕೊಟ್ಟಿದೆ. ಈ ಹಿಂದೆ ರಿಲೀಸ್ ಆಗಿರೋ ತಾತ್ಕಾಲಿಕ ಸೀಟ್ ಹಂಚಿಕೆ ರದ್ದಾಗುತ್ತೆ. ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ನೀವು ಮಾಡಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಾದ BM ಶ್ಯಾಮ್ ಪ್ರಸಾದ್, MI ಅರುಣ್ ಮತ್ತೆ TM ನದಾಫ್ ಅವರು ತ್ರಿಸದಸ್ಯ ಪೀಠ ಬಂದ್ಬಿಟ್ಟು ಈ ಸಂಬಂಧ ಬಂದ್ಬಿಟ್ಟು ತೀರ್ಪು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪ್ರವೇಶದ ನಿಗದಿತ ಗಡುವು ಮೀರಿರುವ ಕಾರಣ ಅಂದ್ರೆ ಅಡ್ಮಿಷನ್ ಡೇಟ್ ಮುಗಿದಿರೋ ಕಾರಣ ಕೆಇಎ ಮೂಲಕ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಹಂಚಿಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ವೈದ್ಯಕೀಯ ಆಯೋಗಕ್ಕೆ ಕೂಡ ಡೈರೆಕ್ಷನ್ ಕೊಟ್ಟಿದೆ. ಈ ರೀತಿ ಡಿಲೇ ಆಗಿರೋ ಕಾರಣ ವಿವಿಧ ಕಾಲೇಜುಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಬಂದ್ಬಿಟ್ಟು ಸೂಚನೆ ಕೊಟ್ಟಿದೆ. ಅಂಡ್ ಡಿಸೆಂಬರ್ 17 ಒಳಗೆ ಯುಜಿ ನೀಟ್ ವೈದ್ಯಕೀಯ ಸೀಟು ಹಂಚಿಕೆ ಬಂದ್ಬಿಟ್ಟು ಥರ್ಡ್ ರೌಂಡ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದೆ. ಯಾರ್ದು ನೀಟ್ ಥರ್ಡ್ ರೌಂಡ್ ಕೂಡ ಇದೆ, ಡಿಸೆಂಬರ್ 17 ಒಳಗಡೆ ಕಂಪ್ಲೀಟ್ ಮಾಡ್ತಾರೆ ಎಲ್ಲ ಪ್ರೊಸೆಸ್ ಕೂಡ. ಅಂದಾಗಿ ತಾತ್ಕಾಲಿಕ ಸೀಟು ಹಂಚಿಕೆ ಕೂಡ ರದ್ದು ಮಾಡಿದ್ದಾರೆ, ಅದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನೀವು ಕೆಇಎನ್ ಅಪ್ಡೇಟ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.